ನಮಸ್ಕಾರ ರೈತ ಬಂಧುಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಬಹುಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಕುರಿ ಗೊಬ್ಬರ ಹಾಕೋ ಮುಂಚೆ ಏನು ಗೊತ್ತಿರಬೇಕು? ನೀವು ಈಗಾಗಲೇ ಕುರಿ ಗೊಬ್ಬರ ಬಳಸ್ತಿದ್ದೀರಾ ಅಥವಾ ಬಳಸೋಕೆ ಯೋಚಿಸ್ತಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಖಂಡಿತವಾಗಿ ಉಪಯೋಗವಾಗುತ್ತೆ. ಯಾಕೆಂದರೆ ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಕುರಿ ಗೊಬ್ಬರ ಅಂದರೆ ನೈಸರ್ಗಿಕ ಗೊಬ್ಬರ, ಹೀಗಾಗಿ ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಹಾಕ್ಬೋದು ಅಂತ. ಆದರೆ ನಿಜ ಹಾಗಲ್ಲ. ಕುರಿ ಗೊಬ್ಬರ ತುಂಬ ಶಕ್ತಿಯುತವಾದ ಒಂದು ಗೊಬ್ಬರ. ಇದನ್ನು ಸರಿಯಾಗಿ ಬಳಸಿದರೆ ಅಮೃತ, ತಪ್ಪಾಗಿ ಬಳಸಿದರೆ ನಷ್ಟ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಈ ಕುರಿತಾದ ಒಂದು ಸಂಪೂರ್ಣ ಮಾಹಿತಿನ ನೋಡುವ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ನೀವು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಈ ಕುರಿ ಗೊಬ್ಬರ ಏನಿದೆ ಇದು ಯಾಕೆ ಇಷ್ಟು ವಿಶೇಷ ಅಂದರೆ ಇದರಲ್ಲಿ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಜೊತೆಗೆ ಹಲವಾರು ಮೈಕ್ರೋ ಪೋಷಕಾಂಶಗಳು ಇರುತ್ತದೆ. ಮಣ್ಣಿನ ಫಲವತ್ತತೆ ಹೆಚ್ಚಿಸುವಲ್ಲಿ ಮತ್ತು ಮಣ್ಣು ಮೃದು ಆಗಿಸುವಲ್ಲಿ, ನೀರು ಹಿಡಿದುಕೊಳ್ಳುವ ಶಕ್ತಿಯನ್ನು ಇದು ಹೊಂದಿದೆ. ಗಿಡದ ಬೆಳವಣಿಗೆಗೂ ಕೂಡ ತುಂಬ ಸಹಾಯ ಮಾಡುವಂಥದ್ದು. ಆದರೆ ಇದೊಂದು ಸ್ವಲ್ಪ ಸ್ಟ್ರಾಂಗ್ ಗೊಬ್ಬರ ಅಂತಲೇ ಹೇಳ್ಬೋದು. ಈ ಕೋಳಿ ಗೊಬ್ಬರದ ಥರನೇ ಈ ಕುರಿ ಗೊಬ್ಬರ ಕೂಡ ಆಗಿ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಗೊಬ್ಬರ. ಅದಕ್ಕಾಗಿಯೇ ಸ್ವಲ್ಪ ಜಾಗ್ರತೆ ಬಹಳ ಮುಖ್ಯವಾಗಿರ್ತದೆ ಇದನ್ನು ಬಳಸುವಾಗ. ಬಹಳಷ್ಟು ರೈತರು ಮಾಡುವ ಮೊದಲು ತಪ್ಪು ಏನಂದರೆ ಹೊಸ ಕುರಿ ಗೊಬ್ಬರವನ್ನು ನೇರವಾಗಿ ಗಿಡಕ್ಕೆ ಹಾಕುವಂಥದ್ದು. ಇದು ತುಂಬ ಅಪಾಯಕಾರಿ. ಯಾಕಂದರೆ ಹೊಸ ಗೊಬ್ಬರದಲ್ಲಿ ಉರಿ ಅಂಶ ಜಾಸ್ತಿ ಇರ್ತದೆ, ಏನು ಹೀಟ್ ಅಂತ ನಾವು ಹೇಳ್ತೇವೆ ಅದು ಜಾಸ್ತಿ ಇರ್ತದೆ. ಅಮೋನಿಯಾ ಪ್ರಮಾಣ ಕೂಡ ಹೆಚ್ಚಿರ್ತದೆ. ಇನ್ನು ಅದು ಪೂರ್ಣವಾಗಿ ಕೊಳೆಯದೇ ಇರುವುದರಿಂದ ಹೀಗಿರುವ ಗೊಬ್ಬರವನ್ನು ನಾವು ನೇರವಾಗಿ ಹಾಕಿದರೆ ಗಿಡದ ಬೇರುಗಳಿಗೆ ಹೊಡೆತ ಬೀಳುತ್ತವೆ. ಅಂದರೆ ಕೆಲವೊಮ್ಮೆ ಗಿಡ ಹಳದಿ ಆಗ್ಬೋದು, ಎಲೆಗಳು ಕೂಡ ಸುಡ್ಬೋದು, ಅದರ ಜೊತೆ ಗಿಡ ಸುತ್ತೋಗುವ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ನಿಮ್ಮ ಬೆಳವಣಿಗೆ ಏನಿದೆ, ಗಿಡದ ಬೆಳವಣಿಗೆ ಅದು ಕೂಡ ನಿಂತು ಹೋಗ್ಬೋದು. ಕೆಲವರಿಗೆ ಅನ್ನಿಸ್ತದೆ ಏನಂದರೆ ಗೊಬ್ಬರ ಹಾಕಿದ್ರೂ ಗಿಡ ಬೆಳೆಯಲ್ಲ ಅಂತ. ಅದರ ಹಿಂದೆ ಈ ಕಾರಣಗಳ ಕೂಡ ಇರ್ಬೋದು, ಈ ಕುರಿ ಗೊಬ್ಬರವನ್ನು ಜಾಸ್ತಿಯಾಗಿ ಬಳಸುವಂಥದ್ದು. ಅದಕ್ಕೆ ಸರಿಯಾಗಿ ಬಳಸುವ ವಿಧಾನ ಯಾವುದಂದರೆ ಕುರಿ ಗೊಬ್ಬರವನ್ನು ನೇರವಾಗಿ ಹಾಕಬೇಡಿ. ಅದನ್ನು ಕನಿಷ್ಠ 30ರಿಂದ 45 ದಿನಗಳವರೆಗೆ ನೆರಳಿನಲ್ಲಿ ಇಟ್ಟು ಚೆನ್ನಾಗಿ ಕೊಳೆಯಲು ಬಿಡಿ. ಸ್ವಲ್ಪ ತೇವ ಇಟ್ಟರೆ ಇನ್ನೂ ಚೆನ್ನಾಗಿ ನಿಮಗೆ ಒಳ್ಳೆ ರೀತಿಯಲ್ಲಿ ಒಂದು ಗೊಬ್ಬರ ತಯಾರಾಗ್ತದೆ. ಹೀಗೆ ಮಾಡಿದರೆ ಅದರ ಉರಿ ಕಡಿಮೆ ಆಗ್ತದೆ, ಪೋಷಕಾಂಶಗಳು ಕೂಡ ಸ್ಥಿರವಾಗ್ತವೆ ಮತ್ತು ಗಿಡಕ್ಕೆ ಕೂಡ ಇದು ಸೇಫ್ ಆಗ್ತದೆ. ಅಂದರೆ ನೀವು ಕೊಳೆಸಿ ಒಂದು 30ರಿಂದ 45 ದಿನ ಕೊಳೆಸಿ ಆದಮೇಲೆ ಆ ಗೊಬ್ಬರ ಎನ್ನುವಂಥದ್ದು ಬಳಸಲಿಕ್ಕೆ ಸೇಫ್ ಆಗಿರ್ತದೆ. ಇನ್ನೊಂದು ದೊಡ್ಡ ತಪ್ಪು ಏನಂದರೆ ಜಾಸ್ತಿ ಹಾಕಿದರೆ ಜಾಸ್ತಿ ಲಾಭ ಅಂತ ಅಂದ್ಕೊಳ್ಳೋದು. ಇದು ನಿಜ ಅಲ್ಲ. ಗೊಬ್ಬರ ಹೆಚ್ಚು ಹಾಕಿದರೆ ಮಣ್ಣಿನಲ್ಲಿ ಉಪ್ಪಿನ ಅಂಶ ಕೂಡ ಹೆಚ್ಚಾಗ್ಬೋದು, ಬೇರುಗಳಿಗೆ ಒತ್ತಡ ಬರ್ತದೆ, ಗಿಡದ ಬೆಳವಣಿಗೆ ಕೂಡ ಕುಂಠಿತ ಆಗುವುದು ಇದರಿಂದಲೇ. ಚಿಕ್ಕ ಗಿಡಗಳಿಗೆ ಕಡಿಮೆ ಪ್ರಮಾಣ ಬೇಕು, ಇನ್ನು ಸ್ವಲ್ಪ ದೊಡ್ಡ ಗಿಡಗಳಾದರೆ ಸ್ವಲ್ಪ ಹೆಚ್ಚು ಪ್ರಮಾಣವನ್ನು ಕೂಡ ನೀವು ಬಳಸ್ಬೋದು. ಆದರೆ ಯಾವತ್ತೂ ಒಂದೇ ಸಾರಿ ತುಂಬ ಪ್ರಮಾಣದಲ್ಲಿ ಈ ಕುರಿ ಗೊಬ್ಬರವನ್ನು ಹಾಕಬೇಡಿ. ಸ್ವಲ್ಪವಾಗಿ ಹಂತವಾಗಿ ಹಾಕಿದರೆ ಉತ್ತಮ ಫಲಿತಾಂಶ ಎನ್ನುವಂಥದ್ದು ನಿಮಗೆ ಸಿಗ್ತದೆ. ಮತ್ತೊಂದು ತಪ್ಪು ಸಾಮಾನ್ಯವಾಗಿ ನಾವು ಮಾಡುವುದೇನೆಂದರೆ ಗಿಡದ ಬುಡಕ್ಕೆ ಹತ್ತಿರವೇ ಗೊಬ್ಬರವನ್ನು ಹಾಕುವಂಥದ್ದು. ಇದು ಸರಿಯಾದ ವಿಧಾನ ಅಲ್ಲ. ಗೊಬ್ಬರ ಕಾಂಡಕ್ಕೆ ತಾಗಿದ್ರೆ ತೇವ ಉಳಿದುಕೊಂಡು ಕೊಳೆ ಸಮಸ್ಯೆ ಕೂಡ ಬರ್ಬೋದು, ಹುಳುಗಳು ಕೂಡ ಬರಲಿಕ್ಕೆ ಇದೊಂದು ಕಾರಣ ಆಗ್ತದೆ. ಆದ್ದರಿಂದ ಗಿಡದ ಬುಡದಿಂದ ಸ್ವಲ್ಪ ದೂರದಲ್ಲಿ ಒಂದು ರೌಂಡ್ ಆಕೃತಿಯಲ್ಲಿ ಹಾಕಿದರೆ ಇದು ಒಳ್ಳೆಯದು. ಯಾಕಂದರೆ ಕುರಿ ಗೊಬ್ಬರವನ್ನು ಗಿಡದ ಕಾಂಡದಿಂದ ಸ್ವಲ್ಪ ದೂರದಲ್ಲೇ ಹಾಕುವುದು ಉತ್ತಮ. ಹಾಗೆಯೇ ಮಣ್ಣಿಗೆ ಬೆರೆಸಿ ಕೂಡ ಹಾಕಿದರೆ ಇನ್ನೂ ಒಂದು ಒಳ್ಳೆಯ ವಿಧಾನ ಅಂತ ನನ್ನ ಭಾವನೆ. ಹೀಗೆ ಮಾಡಿದರೆ ಬೇರುಗಳು ಕೂಡ ನಿಧಾನವಾಗಿ ಪೋಷಕಾಂಶಗಳನ್ನು ಹೀರಿಕೊಳ್ತವೆ ಮತ್ತು ಗಿಡಕ್ಕೆ ಹಾನಿ ಆಗೋದು ಕೂಡ ಇದರಿಂದ ಕಡಿಮೆ ಆಗ್ತದೆ. ಇನ್ನು ಸಮಯದ ಬಗ್ಗೆ ಮಾತಾಡೋದಾದರೆ ಈ ಕುರಿ ಗೊಬ್ಬರವನ್ನು ಬಳಸುವ ಸರಿಯಾದ ಸಮಯ ಯಾವುದಂದರೆ ಕೆಲವರು ಯಾವಾಗ ಬೇಕಾದರೂ ಗೊಬ್ಬರವನ್ನು ಹಾಕ್ತಾರೆ. ಆದರೆ ಅದಕ್ಕೂ ಸರಿಯಾದ ಸಮಯ ಎನ್ನುವಂಥದ್ದು ಇದೆ. ಗೊಬ್ಬರ ಬಳಸಲಿಕ್ಕೂ ಒಂದು ಸರಿಯಾದ ಸಮಯ ಇದೆ. ಯಾವುದಂದರೆ ಮಧ್ಯಾಹ್ನ ಬಿಸಿಲಿನಲ್ಲಿ ಹಾಕಿದರೆ ತೇವ ಬೇಗ ಒಣಗಿ ಪೋಷಕಾಂಶಗಳ ಪರಿಣಾಮ ಕಡಿಮೆ ಆಗ್ತದೆ. ಆದ್ದರಿಂದ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಹಾಕಿದರೆ ಉತ್ತಮ. ಇನ್ನು ಗೊಬ್ಬರ ಹಾಕಿದ ನಂತರ ಸ್ವಲ್ಪ ನೀರು ಬಿಟ್ಟರೆ ಅದು ಮಣ್ಣಿನೊಳಗೆ ಇಳಿದು ಗಿಡಕ್ಕೆ ಉಪಯೋಗ ಆಗ್ತದೆ. ಹಾಗಾಗಿ ಗೊಬ್ಬರವನ್ನು ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಬಿಡುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಆದರೆ ಹೆಚ್ಚು ನೀರು ಬಿಡಬೇಡಿ, ಪೋಷಕಾಂಶ ತೊಳೆದು ಹೋಗುವ ಚಾನ್ಸಸ್ ಕೂಡ ಇರ್ತದೆ ಜಾಸ್ತಿ ನೀರು ಬಿಟ್ಟರೆ. ಇನ್ನೊಂದು ಮುಖ್ಯ ವಿಷಯ ಏನಂದರೆ ಗೊಬ್ಬರದ ಗುಣಮಟ್ಟ. ಎಲ್ಲ ಕುರಿ ಗೊಬ್ಬರ ಒಂದೇ ಥರ ಇರೋದಿಲ್ಲ, ಇದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು.
ಸರಿಯಾಗಿ ಕೊಳೆಯದ ಗೊಬ್ಬರದಲ್ಲಿ ಕಳೆ ಬೀಜಗಳು ಕೂಡ ಇರ್ಬೋದು, ಕೆಲವೊಮ್ಮೆ ರೋಗಾಣುಗಳು ಕೂಡ ಇದರಲ್ಲಿ ಜಾಸ್ತಿಯಾಗಿರ್ತದೆ. ಇದನ್ನು ಹೊಲದಲ್ಲಿ ಹಾಕಿದರೆ ಕಳೆ ಸಮಸ್ಯೆ ಕೂಡ ನಿಮಗೆ ಹೆಚ್ಚಾಗ್ಬೋದು. ಈ ಕುರಿಗಳು ಇನ್ನು ಮೇವನ್ನು ತಿಂತೇವೆ, ಅದರಲ್ಲಿ ಏನು ಕಳೆ ಇರ್ತದೆ, ತಿಂದು ಅದು ಮಲದ ಮುಖಾಂತರ ಹೋಗುವುದರಿಂದ ಅದರಲ್ಲಿ ಕಳೆ ಹಾಗೆ ಇರ್ತದೆ. ಹಾಗಾಗಿ ಈ ಕಳೆ ಸಮಸ್ಯೆ ಕೂಡ ನಿಮ್ಮ ತೋಟಕ್ಕೆ ಅಥವಾ ನಿಮ್ಮ ಗದ್ದೆಗಳಿಗೆ ಬರ್ಬೋದು. ಬೇರೆ ಸಮಸ್ಯೆಗಳು ಕೂಡ ಇದರಿಂದ ಬರುವ ಚಾನ್ಸಸ್ ಇರ್ತದೆ. ಆದ್ದರಿಂದ ಯಾವತ್ತೂ ಚೆನ್ನಾಗಿ ಕೊಳೆಸಿ ನಂತರ ಒಂದು 30ರಿಂದ 45 ದಿನದ ನಂತರ ಬಳಸುವುದು ಉತ್ತಮ. ಇದುವೇ ಒಳ್ಳೆಯ ಗುಣಮಟ್ಟದ ಗೊಬ್ಬರ ಆಗಿರ್ತದೆ. ಇದೆಲ್ಲದರ ಜೊತೆ ಒಂದು ಸಣ್ಣ ಆದರೆ ಮುಖ್ಯ ಸಲಹೆಯನ್ನು ನಾನು ನಿಮಗೆ ಕೊಡ್ತೇನೆ. ಅದೇನೆಂದರೆ ಮಣ್ಣಿನ ತೇವಾಂಶವನ್ನು ನೋಡಿಕೊಳ್ಳಿ. ಇದನ್ನು ಬಳಸಲಿಕ್ಕಿದ್ರೆ ಮುಂಚೆ ತುಂಬ ಒಣ ಮಣ್ಣಿನಲ್ಲಿ ಹಾಕಿದರೆ ಗೊಬ್ಬರ ಎನ್ನುವಂಥದ್ದು ಸರಿಯಾಗಿ ಕೆಲಸ ಮಾಡಲ್ಲ. ಈ ಕುರಿ ಗೊಬ್ಬರ ಮೇಯ್ನಾಗಿ ಸ್ವಲ್ಪ ಒದ್ದೆ ಮಣ್ಣಿನಲ್ಲಿ ಹಾಕಿದರೆ ಪೋಷಕಾಂಶ ಒಳ್ಳೆ ರೀತಿಯಲ್ಲಿ ತೊಳೆಯಲ್ಪಟ್ಟು ಅದು ಕರೆಕ್ಟಾಗಿ ನಿಮ್ಮ ಗಿಡಗಳಿಗೆ ಸಿಗ್ತದೆ. ಮತ್ತೊಂದು ಉತ್ತಮ ವಿಧಾನ ಏನಂದರೆ, ನೀವು ಕುರಿ ಗೊಬ್ಬರವನ್ನು ಜೀವಾಮೃತ ಇರ್ಬೋದು, ಇಲ್ಲದಿದ್ದರೆ ನೀಮಾಸ್ತ್ರ ಅಂತ ನಾನು ಹೇಳಿದ್ದೇನೆ, ಅದರ ಜೊತೆ ಅಥವಾ ಬೇರೆ ಸಾವಯವ ದ್ರವ ಗೊಬ್ಬರಗಳ ಜೊತೆ ಸೇರಿಸಿ ಬಳಸಿದರೆ ಪರಿಣಾಮ ಎನ್ನುವಂಥದ್ದು ಇನ್ನೂ ಹೆಚ್ಚಾಗ್ತದೆ. ಮಣ್ಣಿನ ಜೀವಾಣು ಚಟುವಟಿಕೆ ಹೆಚ್ಚುತ್ತದೆ, ಗಿಡಕ್ಕೆ ಪೋಷಕಾಂಶ ದೊರೆಯುವ ವೇಗವೂ ಕೂಡ ಹೆಚ್ಚಾಗ್ತದೆ. ಹಾಗಾಗಿ ಈ ರೀತಿಯ ಒಂದು ದ್ರವ ಪದಾರ್ಥಗಳ ಜೊತೆ ಈ ಕುರಿ ಗೊಬ್ಬರವನ್ನು ಮಿಶ್ರಣ ಮಾಡಿ ನೀವು ಬಳಸ್ಬೋದು. ಹಾಗಾಗಿ ಸ್ನೇಹಿತರೆ, ಈ ಕುರಿ ಗೊಬ್ಬರ ಹಾಕೋದು ಸುಲಭ, ಆದರೆ ಸರಿಯಾದ ವಿಧಾನದಲ್ಲಿ ಹಾಕಿದರೆ ಮಾತ್ರ ಅದರ ನಿಜವಾದ ಲಾಭ ಎನ್ನುವಂಥದ್ದು ನಮಗೆ ಸಿಗ್ತದೆ. ಹೊಸ ಗೊಬ್ಬರ ನೇರವಾಗಿ ಖಂಡಿತ ಹಾಕಲಿಕ್ಕೆ ಹೋಗಬೇಡಿ, ಹಾಗೆ ಜಾಸ್ತಿ ಹಾಕಬೇಡಿ, ಗಿಡದ ಬುಡಕ್ಕೆ ಅಂಟಿಸಬೇಡಿ. ಸರಿಯಾದ ಸಮಯದಲ್ಲಿ ಹಾಕಿ ಮತ್ತು ಗುಣಮಟ್ಟವನ್ನು ನೀವು ಗಮನಿಸಿ ಈ ಕುರಿ ಗೊಬ್ಬರವನ್ನು ಹಾಕಿ. ಈ ಸಣ್ಣ ಸಣ್ಣ ವಿಷಯಗಳನ್ನು ನೀವು ಪಾಲಿಸಿದರೆ ನಿಮ್ಮ ಮಣ್ಣು ಆರೋಗ್ಯಕರವಾಗ್ತದೆ, ಗಿಡಗಳು ಚೆನ್ನಾಗಿ ಬೆಳೀತವೆ, ಹಾಗೆ ಮತ್ತು ನಿಮ್ಮ ಫಲವತ್ತತೆ ಅಥವಾ ನಿಮ್ಮ ಫಸಲು ಕೂಡ ಜಾಸ್ತಿ ಆಗ್ತದೆ. ಈ ನಿಮ್ಮ ಕುರಿ ಗೊಬ್ಬರದ ಮಾಹಿತಿ ನಿಮಗೆ ಉಪಯೋಗ ಆಯ್ತಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ರೈತ ಮಿತ್ರರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಖಂಡಿತವಾಗಿ ಮರಿಬೇಡಿ. ಧನ್ಯವಾದಗಳು.